ಭೀಮರಾಯ ಮತ್ತು ಶ್ರೀ ದುರ್ಗಾದೇವಿಯ ಜಾತ್ರೆ ಅಂಗವಾಗಿ ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕು ಗೋರೆಬಾಳ್ ತಾಂಡಾದಲ್ಲಿ ಗೋರೆಬಾಳ್ ತಾಂಡಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ ಹಮ್ಮಿಕೊಂಡಿದ್ದು, ಈ ಜಿಪಿಎಲ್ ಟೂರ್ನಮೆಂಟ್ ವಿಸ್ಮಯ ನ್ಯೂಸ್ ಕನ್ನಡ ಪತ್ರಿಕೆಯ ಜಿಲ್ಲಾ ವರದಿಗಾರರಾದ ಬಿಡಿ ಲಮಾಣಿಕರ್ ಉದ್ಘಾಟಿಸಿದರು. ಈ ಲೀಗ್ ಉದ್ಘಾಟಿಸಿ ಮಾತನಾಡಿದ ಇವರು, ಆಟದಲ್ಲಿ ಸೋಲು ಮತ್ತು ಗೆಲುವು ಸಮಾನವಾಗಿ ಸ್ವೀಕರಿಸಿ ಉತ್ತಮ ಆಟಗಾರರಾಗಿ ಹೊರಹೊಮ್ಮಿ ಎಂದು ಸಲಹೆ ನೀಡಿದರು. ಈ ಜಿಪಿಎಲ್ ಟೂರ್ನಿಯಲ್ಲಿ 8 ತಂಡಗಳು ಭಾಗವಹಿಸಿದ್ದವು. ಈ ಸಂದರ್ಭದಲ್ಲಿ ತಾಂಡಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಅಮರೇಶ್ ರಾಥೋಡ್, ಮುಖ್ಯ ಗುರುಗಳಾದ ಶಶಿಕಾಂತ್ ಹಟ್ಟಿ ಹಾಗೂ ಎಮ್ನೂರು ಜಾಧವ್, ರಾಮಪ್ಪ ಜಾಧವ್, ಅಮರೇಶ್ ಶಿಕ್ಷಕರು, ಎಂಡಿಆರ್ಎಸ್ ಮಸ್ಕಿ, ಚಂದ್ರಶೇಖರ್ ಜಾಧವ್ ಹಾಗೂ ತಾಂಡಾದ ಹಿರಿಯರು, ಗಣ್ಯರು, 8 ತಂಡಗಳ ಮಾಲೀಕರು ಭಾಗವಹಿಸಿದ್ದರು. ಸಂಪೂರ್ಣವಾಗಿ ಬಿಟ್ಟನ್ನು ನಮ್ಮ ಅವರು ನಡೆಸಿಕೊಟ್ರು. ಅವರಿಗೆ ಅವತ್ತೇ ನಾವು ಒಂದು ಅಭಿನಂದನೆ ಸಲ್ಲಿಸುತ್ತೇವೆ. ತಾಂಡ ಅಂತಂದ್ರೆ ನಮ್ಮೂರಿದು, ನಮ್ಮೂರು ಯಾರೇ ಗೆದ್ರು ಕೂಡ ನಮ್ಮವರೇ ಗೆದ್ದಿರ್ತಾರೆ. ಹಂಗಾಗಿ ಏನಪ್ಪಾ ಅಂದ್ರೆ ಏನೊಂಚೂರು ಆಟದಲ್ಲಿ ಹೆಚ್ಚು ಕಡಿಮೆ ಆಗೋದು ಸಹಜ. ಒಂದು ಅಂಪೈರ್ ಡಿಸಿಷನ್ ಆಗಲಿ ಏನಾಗಲಿ ಒಂಚೂರು ಹೆಚ್ಚು ಕಡಿಮೆ ಯಾರು ಕೂಡ ನಮ್ಮಲ್ಲಿ ಯಾವುದೇ ಕ್ಯಾಮ್ರಾಗಳಿಲ್ಲ, ಏನಿಲ್ಲ. ಏನೋ ಅವರಿಗೆ ಏನು ಅನಿಸಿರ್ತೈತೆ ಅದನ್ನ ಕರೆಕ್ಟಾಗಿ ಕೊಟ್ಟಿರ್ತಾರೆ. ಯಾರೇ ಅಂಪೈರ್ ಮಾಡಿದ್ರು ಕೂಡ, ಯಾರೇ ಆಟಗಾರ ಕೂಡ ಆಡಿದ್ರು ಕೂಡ ನಾವೆಲ್ಲರೂ ಸಹೋದರರಂತೆ ಆಟ ಆಡಿ ಒಂದು ಕ್ರೀಡೆಯನ್ನು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ನಾನು